ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಬಿ ಆರ್ ಪಾಟೀಲ್ ಅವ್ರ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಿ ಆರ್ ಪಾಟೀಲ್ ಅಂದ್ರೆ ನೇರ ನಿಷ್ಠೂರವಾದಿ ಅಂತ ಹೇಳಿ ಈಗ ನಿಮ್ಮ ಸರ್ಕಾರದ ವಿರುದ್ಧವಾಗಿ ಒಂದು ಗಂಭೀರವಾದ ಆರೋಪ ಮಾಡಿದಿರಿ. ವಿರುದ್ಧವಾಗಿ ಅಲ್ಲ, ನಡೀತಾ ಇರೋ ಭ್ರಷ್ಟಾಚಾರದ ಬಗ್ಗೆ ಜನಪರವಾಗಿ ನಾನು ಕಾಳಜಿ ಇಟ್ಕೊಂಡು ಕಳಕಳಿಯಿಂದ ಮಾತಾಡಿದ್ದೀನಿ. ಈ ಥರ ಬಡವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಬಾರ್ದು. ಆಮೇಲೆ ನಾವು ಜವಾಬ್ದಾರಿ ಶಾಸಕರು, ನಾವು ಕೊಟ್ಟಂಥ ಪತ್ರಕ್ಕೆ ಮಾನ್ಯತೆ ಇಲ್ಲ, ಅದೇ ಪತ್ರ ಬೇರೆಯವ್ರು ತೊಗೊಂಡು ಹೋದರೆ ಅದಕ್ಕೆ ಮಾನ್ಯತೆ ಸಿಗ್ತದೆ ಅಂದರೆ ಇದೇನು ಗೋಲ್ಮಾಲ್ ಇದು? ಇದ್ರೇನು ಚಮತ್ಕಾರ ಆಯ್ತಾ, ಜಾದು ಆಯ್ತಾ? ಅಂದ್ರೆ ಈಗ ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳೆಲ್ಲ ನಿಮ್ದೇನೆ ಸರ್? ನಂದೇ. ಈಗ ಸಚಿವರು ಕೂಡ ಪತ್ರ ಬರೆದಿದ್ರೆ ಈ ವಸತಿ ವಿಚಾರವಾಗಿ, ಮನೆಗಳ ವಿಚಾರವಾಗಿ. ನೀವು 4 ಪತ್ರ ಬರೆದಿದ್ದೇನೆ. ಅಂದ್ರೆ 4 ಬಾರಿ ಪತ್ರ ಬರೆದಿದ್ರಿ, ಯಾವುದೇ ಉತ್ತರ ಬರಲಿಲ್ವಾ? ಬರಲಿಲ್ಲ. ಅಂದ್ರೆ ಯಾವ ಕಾರಣಕ್ಕಾಗಿ ಉತ್ತರ ಬಂದಿಲ್ಲ ಅಂತೀರ ಹಾಗಾದ್ರೆ? ಈಗ ಕಾರಣ ಅವ್ರಿಗೆ ಕೇಳ್ರಿ, ನನಗೆ ಗೊತ್ತು. ಉತ್ತರ ಬಂದಿಲ್ಲ ಅಂತ ಎಷ್ಟು ಹೇಳ್ಬೋದು. ಒಂದು 26/11/2020, 23, 24, ಇನ್ನೊಂದು 21 ಇಷ್ಟು ಪತ್ರಕ್ಕೆ ಬರೆದಿದೆ. 2500 ಮನೆಗಳು, ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಎಷ್ಟು ಕೊಡಬೇಕು, ವಾಜಪೇಯಿ ವಸತಿ ಯೋಜನೆಯಲ್ಲಿ 1000 ಮನೆಗಳು ಕೊಡಬೇಕು ಅಂತ ಪತ್ರ ಬರೆದಿದ್ದೇನೆ. ಅಂದ್ರೆ 4 ಬಾರಿ ಪತ್ರ ಬರೆದ್ರು ಕೂಡ ನಿಮ್ಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಬಂದಿಲ್ಲ. ಅಂದ್ರೆ ಬೇರೆ ಪತ್ರ ಕೊಟ್ರೆ ಕೆಲಸ ಆಗುತ್ತೆ ಹಾಗಾದ್ರೆ? ನಿಮ್ಮದೇ ಸರ್ಕಾರ. ಯಾರು ಸರ್ಕಾರ ಇದ್ದೀರಿ? ಜನರಿಗೆ ನಾವು ರಕ್ಷಣೆ ಮಾಡಬೇಕು. ಜನ ನಮಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅವ್ರಿಗೆ ಅನ್ಯಾಯ ಮಾಡೋಂತ ಮಾಡ್ಬೇಕಾ? ಯಾವುದೇ ಸರ್ಕಾರ